ಮಾತಾಡ್ತಾ ಹೇಳಿದರು, ನಿಜ, ಕೆಲವು ತಪ್ಪುಗಳು ಎಲ್ಲ ಕಾಲದಲ್ಲಿ ಎಲ್ಲರಿಂದಲೂ ಆಗ್ತವೆ. ಆ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಅದು ಆಗ್ತದೆ. ಹಾಗಂತೇಳಿ ಅದನ್ನೇ ದೊಡ್ಡ ಅಪರಾಧ ಅಂತೇಳಿ ನಾವು ಮಾಡಕ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಗಾಂಧಿ ಒಪ್ಪಿಕೊಂಡಿದ್ದಾರೆ ಅದನ್ನ. ನಾವು ನೀವು ಹೇಳೋದು ಬೇಡ. ಆತ ಮಾಡಿದ ತಪ್ಪನ್ನ ಇವತ್ತು ವೈಭವೀಕರಿಸಿ ನಾವೇನು ಹೇಳ್ತೀವಲ್ಲ ಅದನ್ನ ನಾವು ಈಗೇನು ಸರ್ ಹೇಳಿದ್ರಲ್ಲ ವಾಟ್ಸಪ್ನಲ್ಲಿ ಹಾಕ್ತೀವಿ ಅದಾಗ್ತೀವಿ. ನೀವು ಹೇಳೋದು ಬೇಡ ಮೇರಯ್ಯ. ಆತನ ಆಟೋಬಯೋಗ್ರಫಿ ಹೋದ್ರೆ ಆತನ ಹೇಳ್ಕೊಂಡಾನ ನಾನೇನು ಮಾಡಿದ್ದೀನಿ ಅಂತೇಳಿ. ಮತ್ತೆ ನೀವು ಹೇಳೋದು ಏನದ್ರಾಗೆ? ನೀವು ಓದಂಗಿಲ್ಲ. ಆತ ಹೇಳ್ಕೊಬಿಟ್ಟಿಲ್ಲ ನಾನು ಈ ಥರ ತಪ್ಪು ಮಾಡಿದ್ದೀನಿ. 1923ರಲ್ಲಿ ನಾನು ಆ ಡಿಸಿಷನ್ ಅನ್ನು ತಗೊಂಡಿದ್ದೆ. 1932ರಲ್ಲಿ ಅದು ತಪ್ಪು ಅಂತ ನನಗನಿಸ್ತು. ಅವತ್ತು ತಪ್ಪು ಮಾಡಿದ್ದೆ, ಇವತ್ತು ಅದನ್ನು ಒಪ್ಕೊಳ್ತೀನಿ. ಅದು 1942ರಲ್ಲಿ ಹಿಂಗಾಯಿತು. ಎಲ್ಲ ಸಂದರ್ಭದಲ್ಲಿನೂ ಆತ ತಾನು ಮಾಡಿದ ತಪ್ಪನ್ನ ಬಹಳ ಸರಳವಾಗಿ ಒಪ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿನೂ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ಆತನೇ ಒಪ್ಕೊಂಡ ಮೇಲೆ ಕೆಲವು ಆತನನ್ನ ಓದಲಾರದೆ, ಆತನನ್ನ ತಿಳ್ಕೊಳ್ಳಾರದೆ, ಆತ ಹೀಗೆ ಮಾಡಿದಂತ, ಹೌದಾ ಗಾಂಧಿ ಹಿಂಗೆ ಮಾಡಿದ್ರ, ಜೈ 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 ಅಂತೇಳಿ ಯೂತ್ಸ್ ಹಂಗೆ ಓಡ್ತಾ ಇದ್ದಾರೆ. ಎಷ್ಟು ನೋವಿನಿಂದ ಹೇಳಿರ್ಬೇಕು ಅವರು. 50 ವರ್ಷ ನಾವು ಮಗುವಿನಂತೆ ಕಾಪಾಡಿದ್ದ ಗಾಂಧಿಯನ್ನ 5 ತಿಂಗಳ ಆಗಸ್ಟ್ 1947 ಮುಂದೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 30 5 ತಿಂಗಳ 50 ವರ್ಷ ನಾವು ಕಾಪಾಡಿದ್ದೀವಿ. 5 ತಿಂಗಳ ನಿಮಗೆ ಬದುಕಿಸೋಳಕ್ಕೆ ಆಗಲಿಲ್ಲಲ್ಲ. ಎಂಥ ವಿಪರ್ಯಾಸ. ಕೇವಲ ಗಾಂಧಿ ನಮ್ಮವರಿಗೆ ಮಾತ್ರ ಆದರ್ಶ ಆಗಲಿಲ್ಲ. ಒಂದು ಹುಡುಗಿ ಮಾತಾಡ್ತಾ ಹೇಳಿತ್ತು, ಬ್ರಿಟಿಷ್ ಅಧಿಕಾರಿ ಎದುರು ಕುಂತಾಗ, ಗಾಂಧಿ ಎದುರು ಕುಂತಾಗ ಸಾಕ್ಷಾತ್ ಜೀಸಸ್ ಕ್ರೈಸ್ಟ್ ನೋಡ್ದಂಗೆ ಆಗ್ತಿತ್ತಂತ. ಯಾವಾಗ ಗಾಂಧಿ ನನ್ನ ಎದುರಿಗೆ ಕೂಡ್ತಾನಂದ್ರೆ ಅವನ ಮೈ ರೋಮಾಂಚನ ಆಗ್ತಿತ್ತಂತ. ನೋಡಿ, ಬ್ರಿಟಿಷ್ ಅಧಿಕಾರಿಗಳು ಅಧಿಕಾರದ ದರ್ಪ, ಅಧಿಕಾರ ಏನು ಅಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ಬೇಕು. ನೀವು ಏನು ಬೇಡ, ಒಂದು ಈಗಿದ್ದರೂ ನಮ್ಮ ಬಾಪು ಗುರುರಾಜ್ ಖರ್ಚಿಗೆ ಅದು ಮಾಲಿಕೆ ಒಂದು ಕೇಳಿ, ಸಾಧ್ಯ ಆದರೆ ನಿಮ್ಗೆ ಅದು ಒಂದು ಕೇಳಕ್ ಆಗಿಲ್ಲ ಅಂತಂದ್ರ ಆ 5 ಮಾಲಿಕೆಗಳು ಸುಮಾರು 6 ಗಂಟೆ ಆಗ್ತವೆ, 6 ತಾಸು ಆಗ್ತದೆ. ಅದನ್ನ 2.5-3 ಗಂಟೆನಲ್ಲಿ ಒಂದು ಗಾಂಧಿ ಚಲನಚಿತ್ರ ಇದೆ, ಅಟಲ್ ಬಿರೋ ಅವ್ರದ್ದು ನಿರ್ದೇಶನದಲ್ಲಿ. ಆ ಮೂವಿ ನೋಡಿಬಿಡ್ರಿ ಸಾಕು. ನಿಮಗೆ ಸಾಧ್ಯ ಆದರೆ ಯಾವತ್ತು ನಿಮಗೆ ಅವಕಾಶ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಒಂದು ಸಲ, ಆದಷ್ಟು ಬೇಗ. ಈಗ ನೋಡುವಂಥ ವಯಸ್ಸು, ಈಗ ನಿಮ್ಮ ಮನಸ್ಸು ಹೆಂಗಿದೆ ಅಂದರೆ ಹಸಿಗೋಡೆ ಥರ ಇದೆ. ವೈಟ್ ಪೇಪರ್, ನಿಮ್ಮ ವೈಟ್ ಪೇಪರ್ ಮೇಲೆ ನೀವೇನಾದರೂ ಬರ್ಕೋಬಹುದು. ನಿಮ್ಮ ಲೈಫ್ ಈಸ್ ಅ ವೈಟ್ ಪೇಪರ್. ಯು ಕ್ಯಾನ್ ರೈಟ್ ಎನಿಥಿಂಗ್, ದಟ್ಸ್ ಗುಡ್ ಆರ್ ಬ್ಯಾಡ್. ಪೆನ್ ನಿಮ್ಮದೇ, ಇಂಕ್ ನಿಮ್ಮದೇ, ಮುಂದೆ ಪೇಪರ್ ಇದೆ, ಬರ್ಕೊಳ್ರಿ. ಬರ್ಕೊಳ್ಳೋದಂದ್ರೇನು? ಏನು ನೋಡಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಯಾವುದನ್ನು ನೋಡಬೇಕು. ಓ ಸರ್ ಹೇಳಿದ್ರು ಗಾಂಧಿ ಮೂವಿ ನೋಡಬೇಕು, 3 ತಾಸು ಗಾಂಧಿ ಮೂವಿ ನೋಡಿ ಅವಾಗ ನಿಮ್ಗೆ ಏನು ಅನ್ನಿಸ್ತದ? ಹೌದಲ್ಲ. ಹೀಗಿದ್ದರೆ ನಮ್ಮ ಬಾಪು ಯೂಟ್ಯೂಬ್ನಲ್ಲಿ ಹೊಡೆದು ಕೇಳಿದ್ವಿ, 1 ಗಂಟೆ ಕೇಳಿದ್ವಿ. ಹೌದಲ್ಲ, ಇಷ್ಟೆಲ್ಲ ಆಗಿದೆನಾ? ಏನು ಬೇಕಿಲ್ಲ, ಸಾಕಷ್ಟು ಒಳ್ಳೆ ವಿಚಾರಗಳು ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಮೂಲಕ ನಿಮಗೆ ಸಿಗುತ್ತದೆ. ದಟ್ ಈಸ್ ದ ಬಿಗ್ ಇನ್ಫಾರ್ಮೇಶನ್ ಸೆಂಟರ್. ಎಷ್ಟು ಜನ ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ? ಇದರರ್ಥ ಇಷ್ಟೇ, ಗಾಂಧಿಯನ್ನ ಯೂತ್ಸ್ಗೆ ಮುಟ್ಟಿಸ್ಬೇಕು. ಯಾಕೆ? ಅದರ ಅವಶ್ಯಕತೆ ಏನಿದೆ? ಇಲ್ಲ, ಸರಳತೆ ಇಲ್ಲ, ಸತ್ಯ ಇಲ್ಲ, ಹಿಂಸಾ ಮಾರ್ಗದಲ್ಲಿ ಜಗತ್ತಿನ ಎಲ್ಲ ಕೋಮು ಗಲಭೆಗಳಿಗೆ, ಕಲಹಗಳಿಗೆ ಇವತ್ತಿನ ದ್ವೇಷದ ಮನಸ್ಥಿತಿಯೇ ಕಾರಣ. ಯಾಕೆ ಯುದ್ಧಗಳಾಗ್ತಾವ? ಒಬ್ಬರ ಮೇಲೆ ಒಬ್ಬರು ದ್ವೇಷ. ಒಬ್ರನ್ನೊಬ್ರು ತಿಳ್ಕೊಂಡ್ರೆ ಎಲ್ಲರೂ ಒಳ್ಳೆಯವರಂತಂದ್ರೆ ದಯವಿಲ್ಲದ ಧರ್ಮ ಅದಾವುದಯ್ಯ, ಎನಗಿಂತ ಕಿರಿಯರಿಲ್ಲ. ಏನು ಬಸವಣ್ಣ ಏನು ಹೇಳ್ತಾನ್ರಿ? ಎನಗಿಂತ ಕಿರಿಯರಿಲ್ಲ, ಇದು ಒಂದೇ ಲೈನ್ ಸಾಕು. ಈ ಜಗತ್ನಾಗ ನನಗಿಂತ ಸಣ್ಣವ್ರು ಯಾರು ಇಲ್ಲ ಅಂತ ಹೇಳ್ಬೇಕು, ಒಪ್ಕೊಂಡ್ಬಿಟ್ಟನ ಬಸವಣ್ಣ. ನಾವೇನು ಮಾಡ್ತೀವಿ? ನನ್ನ ಮುಂದೆ ಬರ್ತಾನವ,
ಅದನ್ನ ತದ್ವಿರುದ್ಧ ನಾ ಮೊನ್ನೆ ನನ್ನ ಮುಂದೆ ಹುಟ್ಟಿದ ಹುಡುಗ ಇವತ್ತು ಹಿಂಗಾಗ್ಯಾನ. ಸ್ವೀಕಾರ ಮಾಡಬೇಕು. ಪ್ರತಿಯೊಬ್ಬರ ಒಳ್ಳೆತನವನ್ನು ನಾವು ಸ್ವೀಕಾರ ಮಾಡಿದಾಗ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ನನಗೆ ಖುಷಿ ಆಗ್ತದೆ. ನಮ್ಮ ವೆಂಕಟನಾರಾಯಣ ಇದ್ದಾರೆ, ವನಪ್ಪ ಇದ್ದಾರೆ, ನರಸಣ್ಣ ಇದ್ದಾರೆ. ಇವರೆಲ್ಲರೂ ನನ್ನ ಶೈಕ್ಷಣಿಕ ಜೀವನದಲ್ಲಿ ಭಾಗಿಯಾಗಿದ್ದಾರಲ್ಲ, ಇವರೆಲ್ಲ ನನ್ನ ಸ್ಟೂಡೆಂಟ್ಸ್ ಅಲ್ಲ. ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಇವತ್ತು ಇಂತಿಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಿಂತು ಆಯೋಜನೆ ಮಾಡ್ತಾರೆ ಅಂದಾಗ ಅದಕ್ಕಿಂತ ಮತ್ತೆ ಬೇರೆ ಖುಷಿ ನನಗೆ ಯಾವುದಿರ್ತದೆ? ಇಂಥ ವಿದ್ಯಾರ್ಥಿಗಳು ಇಷ್ಟಿಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಂತಂದಾಗ ಅದಕ್ಕಿಂತ ಖುಷಿ ನಮಗೆ ಮತ್ತೆ ಬೇರೆ ಯಾವ್ದು ಸಿಗ್ತದ್ರಿ? ಆರ್ ಸಿ ಪಾಟೀಲ್ ಮಾತಾಡ್ತಾ ಹೇಳಿದರು, ವಿತೌಟ್ NSS ನೋ ಪ್ರೋಗ್ರಾಮ್, ಎಸ್ಪೆಷಲಿ ಇನ್ ಸಿಂಧನೂರು. ಎಸ್, 100% ಅದಕ್ಕೆ ನನ್ನ ಸಹಮತವೂ ಇದೆ. ಹಾಗಾಗಿ ಇಲ್ಲಿ ಮತ್ತೆ ಹೇಳ್ತೀವಿ ನಾವು ನೋಡಿ, ಸಾಮಾನ್ಯ ಸರ್ ಹೇಳಿದರು, ಗಾಂಧಿಯನ್ನು ನೀವು ಒಪ್ಪಬೇಕಂತಿಲ್ಲ. ಸಾಕಷ್ಟು ಆತ ಆ ಪುಸ್ತಕದಲ್ಲಿ ಬರ್ಕೊಂಡಿದ್ದಾನ, ವೇಶ್ಯ ಮನೆಗೆ ಹೋಗಿರೋದನ್ನು ಬರ್ದ, ಸೂಳೆ ಮನೆಗೆ ಹೋಗಿ ಬಂದಿರೋದನ್ನು ಗಾಂಧಿ ಬರ್ದಾರಂದ್ರೆ ಯಾರಿಗೆ ಆ ಧೈರ್ಯ ಬರ್ತದ್ರಿ? ಬರ್ತದ? ಸಾಧ್ಯ ಇಲ್ಲ. ಮತ್ತೆ ಆತನೇ ಬರ್ದನಲ್ಲ, ಮತ್ತೆ ನಾವೇನು ಹೇಳೋದು? ನಾವ್ ಹೇಳ್ತೀವಿ ಇಂಥವೆಲ್ಲ ಮಾಡೇನ್ರಂತನ. ಅಲ್ಲ ಮಾರಾಯ, ಪುಸ್ತಕದಾಗ ಆತನೇ ಬರ್ದನ, ನೀನೇನು ಹೇಳ್ತಿದ್ದೀನಂತ ಹೇಳೋ ಮನಸ್ಥೈರ್ಯ ನಮ್ಮ ಹತ್ರ ಇಲ್ಲ. ಸಿಗರೆಟ್ ಸೇದಿನ ಅಂತ ತಿಳ್ಕೊಂಡಿದ್ದಾನ, ಕದ್ದಿದ್ದೀನಿ ಅಂತ ತಿಳ್ಕೊಂಡಿದ್ದಾನ, ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ನಾನು ವೇಶ್ಯ ಮನೆಗೆ ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ದಾನ. ಆತ ತಾನೇ ಬರ್ದಿದ್ದಾನ, ಮತ್ತೆ ಬೇರೆಯವರು ಅದ್ರ ಬಗ್ಗೆ ಹೇಳೋದೇನಿದೆ ರೀ? ಹೌದು, ನಾನು ತಪ್ಪು ಮಾಡಿನಿ ಅಂತ ಹೇಳಿದಾನ. ತಪ್ಪು ಮಾಡೋದು ಸಹಜ, ಅವಾಗೆ ಮಹಾತ್ಮ ಆಗೋದು. ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗ್ತಾನಂದ್ರ ಅವ್ರು ಇವರು ಬೇಡ ಎಕ್ಸಾಂಪಲ್. ನೀವು ಯಾವುದ್ರಾಗ ಸ್ಟ್ರಾಂಗ್ ಇರ್ತೀರಿ? ಗಾಂಧಿ ಸತ್ಯದಲ್ಲಿ ಬಹಳ ಸ್ಟ್ರಾಂಗ್ ಇದ್ದ. ಸತ್ಯವೇ ನನ್ನ ತಾಯಿ ತಂದೆ. ಸತ್ಯ ಬಿಟ್ಟು ನಾನು ಏನು ಹೇಳೋದಿಲ್ಲಪ್ಪ, ನಾನು ಏನು ಹೇಳ್ತೀನಿ ಅದು ಪ್ರಾಮಾಣಿಕತೆಯಿಂದ. ಸತ್ಯದ ಬಗ್ಗೆ ಆತನಿಗೆ ಅಗಾಧವಾದಂಥ ಪ್ರೀತಿ ಇತ್ತು. ಕೊನೆವರೆಗೂ ಸತ್ಯವನ್ನೇ ನುಡಿದ. ಹಾಗಾಗಿ ಆತ ಮಹಾತ್ಮನಾದ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ತಂದೆ ತಾಯಿಯನ್ನ ಬೈಯಂತವ್ರು ನಾವೆಷ್ಟು ಜನ ಇದ್ದೀವಿ? ಸರ್ ಹೇಳಿದ್ರಲ್ಲ, ತಂದೆ ತಾಯಿಯನ್ನೇ ಬೈತೀವಿ. ತಂದೆಯನ್ನ ಒಪ್ಪದಂತ, ನಾನು ಹೇಳೋದು ನಮ್ಮ ಸ್ವಂತ ತಂದೆಯವರನ್ನು ಒಪ್ಪದಂತ ಜನ ನಾಡಿನ ತಂದೆಯನ್ನು ಒಪ್ಪುವೇವೆ. ನಮ್ಮ ತಂದೆಯವ್ರನ್ನ ಸ್ವೀಕಾರ ಮಾಡೋದೇ ಕಷ್ಟ ಆದ ಕಾಲದಲ್ಲಿ ಇನ್ನ ಯಾರನ್ನು ಆತನ ಯಾಕೆ ರಾಷ್ಟ್ರಪಿತ ಅಂತ ಕರಿಬೇಕು ಅನ್ನೋ ಪ್ರಶ್ನೆಗಳು ತೂರಿ ಬರ್ತಾ ಇದಾವಲ್ಲ. ತೊಂದರೆ ಇಲ್ಲ, ಆತ ಕೇಳೋದು ಇಲ್ಲ. ನನಗೆ ಮಹಾತ್ಮ ಗಾಂಧಿ ಮಹಾತ್ಮ ಅಂತನ್ರಿ, ನನ್ನ ರಾಷ್ಟ್ರಪಿತ ಅಂತನ್ರಿ, ನನ್ನ ಜಗತ್ತಿನ ನಾಯಕ ಅಂತ ಹೇಳ್ರಿ, ಆತ ಕೇಳೋದು ಇಲ್ಲ. ಆದರೆ ಆತನ ಆದರ್ಶಗಳೇನಿದವಲ್ಲ, ಅವುಗಳಲ್ಲಿ ಕನಿಷ್ಠ ಪಕ್ಷ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಬಹಳ ಸುಂದರವಾಗಿರ್ತದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಗಾಂಧಿ ಬಹಳ ದೊಡ್ಡ ಆದರ್ಶ. ಕೇವಲ ನಮ್ಮ ದೇಶದವರಲ್ಲ, ನೆಲ್ಸನ್ ಮಂಡೇಲಾ ಆಫ್ರಿಕಾದ ಗಾಂಧಿ ಅಂತ ಹೇಳ್ತಾರಲ್ಲ, ಅವ್ರಿಗೂ ದೊಡ್ಡ ಆದರ್ಶವಾಗಿ ಗಾಂಧಿ ಆಗ್ತಾರೆ. ಸೊ ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಹೇಳ್ತೀವ್ರಿ, ದೇಶದಲ್ಲಿ ಇತ್ತೀಚಿನ ದೊಡ್ಡ ಶ್ರೀಮಂತರುಗಳೆಲ್ಲ ಒಬ್ಬೊಬ್ಬರು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು 10 ಜನ ಶ್ರೀಮಂತರು, 10 ಜನ ಭಾಳ ಬೇಡ, 10 ಜನ ಶ್ರೀಮಂತರದ ಆಸ್ತಿ ಎಷ್ಟೈತಂದ್ರೆ ಇಡೀ ದೇಶದ ಎಲ್ಲ ರಾಜ್ಯಗಳ ವಾರ್ಷಿಕ ಬಜೆಟ್ ಎಷ್ಟಿದೆ ಅಷ್ಟಿದೆ. ಒಬ್ಬೊಬ್ಬ ಶ್ರೀಮಂತರಂದು ನೋಡಿ, ಮೊನ್ನೆ ಪಟ್ಟಿ ಬಿಡುಗಡೆ ಮಾಡಿದರು. ಶ್ರೀಮಂತರ ಪಟ್ಟಿ ಬಿಡುಗಡೆ ಮಾಡಿದಾಗ ಒಬ್ಬೊಂದು 11.5 ಲಕ್ಷ ಕೋಟಿ, ಒಬ್ಬೊಂದು 7.5 ಲಕ್ಷ ಕೋಟಿ, ಒಬ್ಬೊಂದು 6.5 ಲಕ್ಷ ಕೋಟಿ, ಒಬ್ಬೊಂದು 3.5 ಲಕ್ಷ ಕೋಟಿ. ಒಬ್ಬ ವ್ಯಕ್ತಿಯ ಶ್ರೀಮಂತಿಕೆ
11.5 ಲಕ್ಷ ಕೋಟಿ. ಮುಖೇಶ್ ಅಂಬಾನಿದು 6.5 ಲಕ್ಷ ಕೋಟಿ ಅಂತೆ. 6.5 ಲಕ್ಷ ಕೋಟಿ ಅಂದ್ರೆ ನನಗನ್ಸಿದ ಮಟ್ಟಿಗೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಬಜೆಟ್ ಆಗ್ತದ. ನಮ್ಮ ಕರ್ನಾಟಕದ 3.5 ಲಕ್ಷ ಕೋಟಿ ಬಜೆಟ್ ಒಂದು ವರ್ಷದ್ದು ಸರ್ಕಾರದ ಬಜೆಟ್. 2 ರಾಜ್ಯಗಳ ಬಜೆಟ್. ಆತ ಒಬ್ಬತ್ತನ ಶ್ರೀಮಂತಿಕೆ. ಆ ಎಲ್ಲ ಶ್ರೀಮಂತಿಕೆ ಮೇಲೆ ನಾವು ವಿಚಾರ ಮಾಡಿದರೆ ನೋಟಿನ ಮೇಲೆ ಯಾರ ಫೋಟೋ ಅದ? ಅಂಬಾನಿ ತನ್ನ ಫೋಟೋ ಹಾಕ್ಕೊಂಡ್ರೆ ನಡೀತಿದ್ದಿಲ್ಲ ನೋಟು. ಗಾಂಧಿ ಫೋಟೋ ಇರೋ ನೋಟು ಆತನ ಸಂಪತ್ತಿನ ಗಣಿಯಾಗಿದ್ದಾವೆ. ನಂದ್ರಿ ನಾನು ಗಳಿಸಿನಂತೇಳಿ ಅಂಬಾನಿ ತನ್ನ ಫೋಟೋ ಹಾಕೊಂಡಿದ್ರೆ ನೋಟಿನ ಮೇಲೆ ಇರಲಿ, ಒಂದು 500 ರೂಪಾಯಿ ಇಷ್ಟು ಬೇಡ, ಒಂದು 1 ಲಕ್ಷ ಕೋಟಿ 500 ರೂಪಾಯಿ ನೋಟ್ ಮೇಲೆ ನಂದು ಇರಲಿ ಅಂತ ಚಾಪ್ ಹೊತ್ತಿದ್ರೆ ಅಂಬಾನಿದ ಫೋಟೋ ನಡೀತಿತ್ತ? ನಡೆಯಂಗಿಲ್ಲ. ಹಾಗಾಗಿ ಯಾಕೆ ಗಾಂಧಿ ಮಹಾತ್ಮ ಆದ? ಒಬ್ಬ ಅಧಿಕಾರ ಇರಲಾರ್ದಂಥ ವ್ಯಕ್ತಿ ಅನೇಕ ವಿಚಾರಗಳನ್ನು ವಿದ್ಯಾರ್ಥಿನಿಯರು ಬಹಳಷ್ಟು ಚೆನ್ನಾಗಿ ಮಾತನಾಡಿದರು. ಈ ಗಾಂಧೀಜಿಯವರು ಅವರ ಒಂದೇ ಒಂದು ಸಲ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಅದಕ್ಕೆ 100 ವರ್ಷ ಈಗ. 1924ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ. ಈಗಿನ ಕಾಂಗ್ರೆಸ್ ಅಲ್ಲ, ಆಗಿನ ಕಾಂಗ್ರೆಸ್. ಹೀಗಾಗಿ ಗಾಂಧಿ ನಡೆದಾಡಿದ ಸ್ಥಳಗಳೆಲ್ಲ ಈಗ ಸ್ಮಾರಕಗಳಾಗ್ತಾ ಇದ್ದಾವೆ. ಆತ ಎಲ್ಲಿ ಹೆಜ್ಜೆ ಇಟ್ಟಿದ್ದಂದ್ರೆ ಗಾಂಧಿ ಬಂದೋಗಿದ್ದ. ಅನಿಸ್ತದೆ ಗಾಂಧಿ ಬಹಳಷ್ಟು ಜನರಿಗೆ ಗಾಂಧಿ ಜೊತೆಗೆ ಅಂದ್ರೆ ಈಗ ಬಹಳ ದೊಡ್ಡಂಥವರಿಗೆ, ಈಗ ಒಂದು ನಮ್ಮ ತಂದೆಯವರ ಹಾಗೆ ಈಗ ಹಿರಿಯರಿಗೆ ಹೋಲಿಕೆ ಮಾಡಿದಾಗ ಯಾರ್ಯಾರು ಇತ್ತೀಚಿನವರೆಗೆ ಬದುಕಿದ್ರು ಕೆಲವೊಬ್ಬರಿಗೆ ಗಾಂಧಿ ಜೊತೆಗಿರ್ತಕ್ಕಂಥ ಒಂದು ಫೋಟೋ ಇದ್ರೆ ಸಾಕಂತ, ಬೇರೆ ಯಾವ ಫೋಟೋ ಬೇಕಿಲ್ಲ ಅಂತ. ಅದಕ್ಕಿಂತ ಮತ್ತೊಂದು ಫೋಟೋ ಬೇಕೇ ಇದ್ದಿಲ್ಲ ಕೆಲವೊಬ್ಬರಿಗೆ ಅಂತ ಅನೇಕ ಉದಾಹರಣೆಗಳು ನಮ್ಮೊಟ್ಟಿಗಿದಾವ. ಹಾಗಾಗಿ ಗಾಂಧಿ ನಮ್ಮ ನಡುವೆ ಇರತಕ್ಕಂಥ ಅತ್ಯಂತ ಸರಳ ಸತ್ಯದ ಗಣಿ. ಆತನಿಗಿರ್ತಕ್ಕಂಥ ಸಮಾಧಾನ, ಸಾವಧಾನ, ಸರಳತೆ, ಸಾಮಾಜಿಕ ಕಳಕಳಿ ಮತ್ತು ನಿಷ್ಕಲ್ಮಶ ಮನಸ್ಸು ಗಾಂಧಿಯನ್ನ ಮಹಾತ್ಮನನ್ನಾಗಿ ಮಾಡಿತು. ಹಾಗಾಗಿ ಎಲ್ಲ ಯುವ ಮಿತ್ರರು ಗಾಂಧಿಯನ್ನ ಒಪ್ಪದೇ ಇದ್ರೂ ಪರವಿಲ್ಲ, ಒಪ್ಪಲೇಬೇಕಂತಿಲ್ಲ. ದಯಮಾಡಿ ಗಾಂಧಿ ಬಗ್ಗೆ ಓದದೆ ಮಾತನಾಡುವಂಥವರು ಭಾಳ ಜನ ಇದ್ದಾರೆ. ಯಾರೋ ಬಂದು ಏನೋ ಭಾಷಣ ಮಾಡಿಬಿಡುತ್ತಾರೆ, ಬಟ್ ಇಲ್ಲ ಸರ್ ಹಿಂಗಾಯ್ತಲ್ಲ ಅಂತ ಹೇಳ್ತಾರೆ. ಆಗಿರಬಹುದು ಆಗಿನ ಕಾಲಘಟ್ಟದಲ್ಲಿ. ಅದಕ್ಕೆ ಅನೇಕ ವಿಚಾರಗಳಿರ್ತಾವ, ಕಾರಣಗಳಿರ್ತಾವ. ಹಾಗಾಗಿ ಎಲ್ಲೋ ಯುವ ಜನತೆಯನ್ನು ದಾರಿ ತಪ್ಪಿಸುವಂಥ ಅನೇಕ ಷಡ್ಯಂತ್ರಗಳು ಇತ್ತೀಚಿನ ದಿನಗಳು ನಡೀತಿದ್ದಾವ. ಅದಕ್ಕೆ ಯಾರು ದಯಮಾಡಿ ಮಾರು ಹೋಗ್ಬಾಡ್ರಿ. ಆತ ಯಾವುದು ಎಂದು ಯಾರ ಬಗ್ಗೆನೇ ಕೆಟ್ಟದ್ದು ಯೋಚನೆ ಮಾಡಲಿಲ್ಲ. ಯಾರ ಬಗ್ಗೆನೇ ಕೆಟ್ಟದ್ದು ಯೋಚನೆ ಮಾಡಲಿಲ್ಲ ಅಂತಂದ್ರೆ ಎಲ್ಲರೂ ನಮ್ಮವರೇ ಅಂತಂದಾಗ ಇವನಾರವ ಎನ್ನದೆ ಇವನಮ್ಮವ ಎಲ್ಲರೂ ನಮ್ಮವರೇ ಅಂತಂದಾಗ ಕೆಟ್ಟದ್ದು ಹೆಂಗಾಗ್ತಾನ? ಹಾಗಾಗಿ ಆತ ಮಹಾತ್ಮನಾಗಿದ್ದಾನೆ ಅಂತೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸುರೇಶ್ ಸರ್ ಅವರು, ಡಾಕ್ಟರ್ ಎಚ್ ಎಸ್ ಸುರೇಶ್ ಸರ್ ಅವರು NSS ಒಬ್ಬ ಪುರುಷ ಮಹಾತ್ಮನ ಕುರಿತು ಹೆಣ್ಮಕ್ಳು ಮಾತಾಡಿದ್ರು, ಗಂಡ್ಮಕ್ಳು ಮಾತಾಡಲಿಲ್ಲ. ಅದು ಬೇಜಾರಾಯಿತು. ಅಂದ್ರೆ ನಿಜಕ್ಕೂ ಆತ ಮಹಾತ್ಮ. ಹೆಣ್ಮಕ್ಳು ಅಷ್ಟು ಮಾತಾಡಿದ್ರೆ ಅದು ನಿಜಕ್ಕೂ ಮಹಾತ್ಮ. ಹೆಣ್ಮಕ್ಳು ಒಪ್ಕೊಂಡು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡಿದ್ರೆ ಅಂದ್ರೆ ನಿಜಕ್ಕೂ ಮಹಾತ್ಮ. ಗಂಡ್ಮಕ್ಳ ಬಗ್ಗೆ ಗಂಡ್ಮಕ್ಳೇನು ಮಾತಾಡದಂತ ಹುಡುಗರು ನಿಮಗೆ ಮಾತಾಡಕ್ಕೆ ಬಿಟ್ಟಿದ್ದಾರೆ. ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದು ಏನಂತೇಳಿ ಬಹುಶಃ ಹುಡುಗಿಯರಿಗೆ ಬಿಟ್ಟಿರ್ಬೋದು. ಆ ಹುಡುಗಿಯರು ಆ ಥರ ವಿಷಯವನ್ನು ಮಾತಾಡಿದ್ರಿ. ಸಂತೋಷ, ಇಬ್ಬರಿಗೂ ಖುಷಿ ಆಯಿತು. ಎಲ್ಲರೂ ರೇಣುಕಾ, ಅನುದಯ ಮತ್ತು ಶ್ರುತಿ, ಸುಚಿತ್ರ, ಶಕುಂತಲ, ಕೀರ್ತನ, ಅಶ್ವಿನಿ 7 ಜನರಲ್ಲಿ ಚೂರು ಹೆಚ್ಚು ಕಮ್ಮಿ ಮೊದಲ ಒಂದು 2-3 ನಿಮಿಷಗಳು
ಎಲ್ಲರೂ ಒಂದೇ ಥರನಾಗಿ ಅವರ ಹುಟ್ಟಿನ ಬಗ್ಗೆ ಹೇಳಿದಿರಿ, ಅದು ಸರ್ವೇ ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದು. ನಂತರ ಬರ್ತಾ 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 ವಿಷಯಗಳು ಸತ್ಯಾಗ್ರಹಕ್ಕೆ ಬಂದವು. ಸತ್ಯಾಗ್ರಹದ ನಂತರ ಅನೇಕ ಅವರ ಒಪ್ಪಂದಗಳು, ಹೋರಾಟಗಳು, ಸತ್ಯ, ಅಹಿಂಸೆ, ಸರಳತೆ ಈ ವಿಷಯಗಳ ಕುರಿತು ಮಾತನಾಡಿದ್ರಿ. ಇದರೆಲ್ಲದರಿಂದ ಗಾಂಧಿ ಮಹಾತ್ಮನಾದ ಅಂತ ಹೇಳಿದಿರಿ, ನಿಜ. ಮತ್ತು ಸುಚಿತ್ರಾ ಪಿ, ಎಕ್ಸಲೆಂಟ್ ಕಾಲೇಜಿಂದ ಬಂದ ಹುಡುಗಿ, ಗಾಂಧಿ ಬಗ್ಗೆ ಬಹುಶಃ ಅವಳು ನನಗನ್ನಿಸ್ತದೆ ಪೂರ್ವ ತಯಾರಿ ಮಾಡಿಕೊಂಡು ಬಂದಿದ್ದಾಳೆ. ಯೂಟ್ಯೂಬ್ ನೋಡಿದ್ದಾಳೆ, ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರ ಹೀಗಿದ್ದರೂ ನಮ್ಮ ಬಾಪುವನ್ನು ಸಂಪೂರ್ಣವಾಗಿ ಕೇಳಿದ್ದಾಳೆ. ಭಾಳ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ಲು. ನೀವು ಮನೆಗೆ ಹೋದ ತಕ್ಷಣ ಏನು ಮಾಡೋದು ಬೇಡ, ಗಾಂಧಿ ನಿಮಗೆ ಪರಿಚಯ ಆಗಬೇಕಾದ್ರೆ ಸರ್ ಹೇಳ್ದಂಗೆ ನನ್ನ ಸತ್ಯಾನ್ವೇಷಣೆ 190 ಪೇಜ್ ಪುಸ್ತಕ ಓದೋಕ್ಕಾಗಿಲ್ಲ ಅಂತಂದರೆ ಹೀಗಿದ್ದರು ನಮ್ಮ ಬಾಪು ಅಂತ ನೀವು ಯೂಟ್ಯೂಬ್ನಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಮಾತನಾಡಿದಂಥ 5 ಮಾಲಿಕೆಗಳಿದ್ದಾವೆ. 1, 2, 3, 4, 5. ಹೀಗಿದ್ದರು ನಮ್ಮ ಬಾಪು ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಮಾಲಿಕೆ 1 50 ನಿಮಿಷ ಇದೆ. ಆ 50 ನಿಮಿಷ ನೀವು ಕೇಳಿಬಿಟ್ರೆ ಗಾಂಧಿ ಏನು ಅಂತ ಗೊತ್ತಾಗ್ತದೆ. ಬಹಳ ಅದ್ಭುತವಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಖಂಡಿತ ನೀವು ನಿಮಗೋಸ್ಕರ ಅಲ್ಲದಿದ್ರು ನಿಮ್ಮ ಮುಂದಿನ ಪೀಳಿಗೆಗಾಗಿ ಸತ್ಯ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಹೇಗೆ ಆ ವ್ಯಕ್ತಿಯ ಒಳಗೆ ವ್ಯಕ್ತಿತ್ವ ಅರಳುಗಡ್ತದೆ. ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ. ನಾವೆಲ್ಲ ವ್ಯಕ್ತಿಗಳು. ಗಾಂಧಿ ವ್ಯಕ್ತಿತ್ವ, ವಿ ಆರ್ ಆಲ್ ಪರ್ಸನ್ಸ್, ದಟ್ ಈಸ್ ಓನ್ಲಿ ಒನ್, ದಟ್ ಈಸ್ ಪರ್ಸನಾಲಿಟಿ. ಅದು ಮಹಾನ್ ಆತ್ಮ, ಅದೇ ಮಹಾತ್ಮ. ಬಹಳ ದೊಡ್ಡ ಆತ್ಮ ಅದು. ಮಹಾನ್ ಆತ್ಮ ಅಂದ್ರೆ ಏನು ಬಹಳ ದೊಡ್ಡದಲ್ಲ, ನಮ್ಗಿಂತ ಏನು ಜಾಸ್ತಿ ಇರಲಿಲ್ಲ. ಬಹಳ ಸಣಕಲ ದೇಹ, 79 ವರ್ಷ ಬದುಕಿತ್ತು ಆ ದೇಹ. ಕೈಯಲ್ಲಿ ಒಂದು ಕೋಲು, ಒಂದು 65-70 kg ಇದ್ನೇನು ಮನುಷ್ಯ, 60 kg ಮನುಷ್ಯ ಕೈಯಲ್ಲಿ ಒಂದು ಕೋಲನ್ನ ಈಗ ಮೇಲೆ ಎತ್ತಿದ್ರೆ 40 ಕೋಟಿ ಜನ ಹೇಳ್ತಿದ್ರು, ಕೋಲನ್ನ ಹಿಂಗೆ ಇಳಿಸಿದ್ರೆ 40 ಕೋಟಿ ಜನ ಕೂಡ್ತಿದ್ರು. ಎಂಥ ಶಕ್ತಿ! ಮ್ಯಾಜಿಕಲ್ ಮ್ಯಾನ್, ಮಾಂತ್ರಿಕ ಶಕ್ತಿ ಇತ್ತು ಅದು. ಎಂಥ ಮಾಂತ್ರಿಕತೆ! ಈ ರಾಮ್ ರೂಮ್ ಮಾಡ್ತಾರಲ್ಲ, ಹಂಗ್ತಾರಲ್ಲ, ಸುಮ್ಮನೆ ಜಸ್ಟ್ ಹಿಂಗ ಎಸ್ ಅಂದ್ರೆ ಒಂದು ಕರೆ ಕೊಟ್ರೆ ಆ ಥರ ಬರ್ತಿದ್ರು. ಏನು ಕಾರಣ ಅದು ನೋಡಿ. ಈ ಜಗತ್ತಿನಲ್ಲಿ ಯಾವುದೇ ಒಂದು ಅಧಿಕಾರವಿಲ್ಲದ ವ್ಯಕ್ತಿಗೆ ಇಡೀ ಜಗತ್ತು ಗೌರವ ಕೊಡ್ತದಂದ್ರೆ ಅದು ಮಹಾತ್ಮ ಗಾಂಧೀಜಿ ಮಾತ್ರ. ಯಾವುದೇ ಒಂದು ಗ್ರಾಮ ಪಂಚಾಯತಿಯ ಮೆಂಬರ್ಸ ಇಲ್ಲ, ಅಧಿಕಾರ ಇಲ್ಲ ಗಾಂಧೀಜಿಗೆ. ಅಧಿಕಾರ ಬಯಸಲಿಲ್ಲ, ಅಧಿಕಾರ ತಗೊಳ್ಳಿಲ್ಲ. ಒಂದು ಸಣ್ಣ ಗ್ರಾಮ ಪಂಚಾಯತಿಯ ಸದಸ್ಯನೂ ಆಗಿರದ ಮಹಾತ್ಮ ಗಾಂಧಿ ಯಾಕೆ ಜಗತ್ತಿನ ನಾಯಕನಾದ? ಏನು ಕಾರಣ? ಹೇಗಾಯಿತು? ಬಹಳ ಸರಳ, ಹೇಳಿದಿರಲ್ಲ, ಆತನ ಸರಳತೆ, ಸತ್ಯ, ಸರಳ, ಸಮಾಧಾನ, ಸಾಮಾಜಿಕ ಕಳಕಳಿ, ಸರ್ವರನ್ನೂ ಸಮಾನತೆಯಿಂದ ಕಾಣುವುದು, ಅಹಿಂಸೆಯ ಮಾರ್ಗ, ಎಲ್ಲವೂ. ಯಾರ ಬಗ್ಗೆನೂ ಕೆಟ್ಟದ ಯೋಚನೆ ಮಾಡಲಿಲ್ಲ. ಸಣ್ಣ ಪುಟ್ಟ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲರೂ ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದು ಸಹ ಆತ ನಾನು ಮಾಡಿದ್ದೀನಿ ಅಂತ ಹೇಳಿಕೊಂಡ. ಯಾವ ವ್ಯಕ್ತಿಗೆ ನಾನು ಮಾಡಿದ್ದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ? ನಾನೆಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ, ಆದರೆ ನಂದೇನಾದರೂ ಸುಮಾರು ಇಷ್ಟು ವರ್ಷ 29-30 ವರ್ಷ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ. ಬೇಡ ಆ ಕಡೆ ಓದೋ ಇದರಲ್ಲಿ ಬೇಡ, ಹುಟ್ಟಿನಿಂದ ಇಲ್ಲಿವರೆಗೆ ನನ್ನ 52-53 ವರ್ಷದ ಜೀವನದಲ್ಲಿ ಏನಾದರೂ ನೀವು ಮಾಡಿದ್ದು ಏನಾದರೂ ಬರೀರಿ ಸರ್ ಅಂತ ನನಗೆ ಹೇಳಿದರೆ ನಾನು ಏನು ಬರಿಬಹುದು? ನನ್ನ ಜೀವನದ ಉತ್ತಮ ಅಂಶಗಳನ್ನು ಮಾತ್ರ ನಾನು ಬರ್ಕೊಳ್ತೀನಿ.
ನನ್ನ ಯಾವುದೇ ನೆಗೆಟಿವ್ ಪಾಯಿಂಟನ್ನು ನಾನು ಬರೆಯೋದಿಲ್ಲ. ನೆಗೆಟಿವ್ ಪಾಯಿಂಟ್ ಎಂತೋ ಬರೀತೀನಿ ನಾನು. ಬಹಳ ಕಷ್ಟಪಟ್ಟಿದ್ದೆ, ನಡ್ಕಂತ ಹೋಗಿದ್ದೆ, ಉಪವಾಸ ಬಿದ್ದಿದ್ದೆ, ಲೈಟ್ ಕೆಳಗೆ ಕುಂತಿದ್ದೆ, ಕರೆಂಟ್ ಇದ್ದಿಲ್ಲ. ನಾವು ಪ್ರೈಮರಿ ಓದಬೇಕಾದ್ರೆ ನಮ್ಮೂರಿಗೆ ಕರೆಂಟ್ ಇದ್ದಿಲ್ಲ, ಅನಿವಾರ್ಯ ಹೊರಗೆ ಕರೆಂಟ್ ಕಂಬ ಇರ್ತಿದ್ದು, ಅಲ್ಲಿ ಕುಂತು ಓದಿದ್ವಿ ಅಂತ. ಅವೇನು ದೊಡ್ಡ ಸಾಧನೆ ಅಲ್ಲ. ಆದರೆ ನಿಮಗೆ ಹೇಳಲಾರದಂಥ ಕೆಲವು ಕೆಟ್ಟ ಕೆಲಸಗಳನ್ನು ನಾನು ಮಾಡಿರ್ತೀನಿ. ಅದನ್ನು ನಾನು ನಿಮ್ಮ ಮುಂದೆ ಹೇಳಂಗಿಲ್ಲ, ಹೇಳೋ ಧೈರ್ಯ ಬರೋದಿಲ್ಲ. ನಡೆದಿರಲ್ಲ ಆ 70-80 ವರ್ಷ ಬ್ರಿಟಿಷರು ಹೇಳ್ತಾರ, ಅಯ್ಯೋ ಏನು ಮೂರ್ಖರಿದ್ದೀರಿ ನೀವು ಭಾರತೀಯರು. ಗಾಂಧೀಜಿ ಓದು ಮುಗಿಸ್ಕೊಂಡು ಭಾರತಕ್ಕೆ ಬಂದಾಗ ಒಂದು 28-29 ವರ್ಷ, 50 ವರ್ಷ ನಾವು ಮಗುವಿನ ಥರ ನೋಡಿದ್ವಿ ಗಾಂಧಿನ. 50 ವರ್ಷ ಮಗುವಿನ ಥರ ಪೋಷಣೆ ಮಾಡಿದ್ವಿ ನಾವು. ಒಂದು ಮಗು ಹುಟ್ಟಿದಾಗ ಎಷ್ಟು ಸುಂದರವಾಗಿ ಆರೈಕೆ ಮಾಡ್ತೀವಿ, 50 ವರ್ಷ ಒಂದು ಮಗುವಿನ ಜೋಪಾನ ಮಾಡಿದಂಗೆ ಮಾಡಿದೀವಿ. 5 ತಿಂಗಳು ನಿಮ್ಮ ಕೈಯಲ್ಲಿ ಬದುಕಿಸೋಕೆ ಆಗ್ಲಿಲ್ಲಲ್ಲ, ಎಂತ ಮೂರ್ಖರಿದ್ರಿ ಅಂತ ಬ್ರಿಟಿಷ್ ಹೇಳ್ತಾರೆ.